ಸಪ್ತಗಿರಿ ಸಾಗರವನ್ನೇ ಸಾಗಿ ಸಾವಿರಾರು ವರ್ಷ ತಪಸ್ಸನ್ನೇ ಪೂರೈಸಿ ಸಾವನ್ನೇ ತ್ಯಜಿಸಿದಾಗೆ ವಶಪಡಿಸಿಕೊಂಡು ಈ ಸೃಷ್ಟಿಯಲ್ಲಿ ಸುದೀರ್ಘ ಎಂದು ಹೆಸರಿಟ್ಟುಕೊಂಡು ಸೋಲನ್ನೇ ಕಾಣುವ ಸರ್ದಾರ್ನಾಗಿ ಜೀವಿಸುತ್ತಿದ್ದಾನೆ ಈ ಸುದೀರ್ಘ. ಈ ಜಗತ್ತಿನ ಜಂಜಾಟದಲ್ಲಿ ಜಯ ಸಾಧಿಸಿದ ವಿರಾಜ ಈ ಸುದೀರ್ಘ. ಇದೇನು ಸುದೀರ್ಘ, ಇಷ್ಟೊಂದು ಸಂತೋಷದ ಸಾಗರದಲ್ಲಿ ಗಹಗಹಿಸಿ ನಗ್ತಾ ಇದ್ದೀರಲ್ಲ? ಅದೇನಿಲ್ಲ ಬಾಪ್ರಿಯ. ಇಲ್ಲ, ನೀವಿಷ್ಟೊಂದು ಉಲ್ಲಾಸವಾಗಿದ್ದೀರಿ ಅಂದ ಮೇಲೆ ಅದು ಯಾವುದಾದ್ರೂ ಒಂದು ವಿಷಯ ಇರಲೇಬೇಕು. ಅದೇನಂತ ನನಗೂ ಸ್ವಲ್ಪ ಹೇಳಿ, ನಾನು ಸ್ವಲ್ಪ ಖುಷಿ ಪಡ್ತೀನಿ. ಅದೇನಿಲ್ಲ ಪ್ರಿಯಾ, ಸಾವಿರಾರು ಕೋಟಿ ಪ್ರಾಜೆಕ್ಟ್ ನನಗೆ ಒಪ್ಪಿಸಿದ್ದಾರೆ, ಅದಕ್ಕೆ ಇಷ್ಟೊಂದು ಸಂತೋಷ ಅಷ್ಟೇ. ಈ ನಿಮ್ಮ ಸಂತೋಷ ಸದಾಕಾಲ ಹೀಗೆ ಇರಬೇಕನ್ನೋದೇ ನನ್ನ ಆಸೆ. ಪ್ರಿಯಾ, ಇದೇ ಸಂತೋಷದ ಸಮಯದಲ್ಲಿ ನನ್ನ ಮನದಾಸೆಯನ್ನು ಈಡೇರಿಸುವೆಯಾ? ಅದು ಯಾವ ವಿಷಯ ಅಂತ ಕೇಳಿ, ನನ್ನಿಂದ ಸಾಧ್ಯವಾದರೆ ಖಂಡಿತವಾಗಿಯೂ ನೆರವೇರಿಸಿಕೊಡ್ತೀನಿ. ಪ್ರಿಯಾ, ನಿನ್ನಿಂದ ಅದು ಖಂಡಿತವಾಗಿಯೂ ಸಾಧ್ಯ. ನೋಡಿ ಸುದೀರ್ಘ, ನಿನಗಾಗಿ ನನ್ನ ಪ್ರಾಣ ಬಿಡು ಅಂತ ಹೇಳಿದ್ರು ನಾನು ಪ್ರಾಣ ಬಿಡ್ತೀನಿ, ಸರಿನಾ? ಪ್ರಿಯಾ, ತಮಾಷೆಗೂ ಆ ಮಾತನ್ನು ಮಾತನಾಡಬೇಡ, ತಿಳಿಯುತ್ತಾನೆ? ಆಯ್ತು ಸುದೀರ್ಘ, ನಿಮ್ಮನ್ನು ಬಿಟ್ಟು ನಾನು ಒಂದು ಕ್ಷಣ ಕೂಡ ಆಗಲಿ ಇರೋದಿಲ್ಲ, ಸರಿನಾ? ಅದು ಯಾವ ವಿಷಯ ಅಂತ ಹೇಳಿ ನಿನ್ನ ಮನದಾಸೆ ಏನು? ಪ್ರಿಯಾ, ನಿನ್ನ ಕಂಚಿನ ಕಂಠದಿಂದ ಒಂದು ಇಂಪಾದ ಸ್ವರ ಕೇಳಬೇಕೆಂಬ ಆಸೆಯಾಗಿದೆ ನನ್ನ ಮನಸ್ಸಿಗೆ. ನೋಡಿ ಸುದೀರ್ಘ, ಮನೆಯಲ್ಲಿ ನನಗೆ ಸ್ಥಳ ಕೊಟ್ಟಿದ್ದೀರಾ, ಮನಸ್ಸಲ್ಲಿ ಸ್ಥಾನ ಕೊಟ್ಟಿದ್ದೀರಾ ಅಂದ ಮೇಲೆ ನಿನ್ನ ಆಸೆಯನ್ನು ತೀರಿಸದೆ ಹೋದ್ರೆ ನಾನು ಇದ್ದು ಕೂಡ ಸತ್ತ ಹಾಗೆ. ಹೋ ಬಹಳ ಹೊಗಳಿ ಬಾನೆತ್ತರಕ್ಕೆ ಏರಿಸಬೇಡ, ಶುರುವಾಗಲಿ ಆ ನಿನ್ನ ಭರತನಾಟ್ಯ. ಆಯ್ತು ನನ್ನ ಮನಸ್ಸಿನ ರಾಜ.
ಅಣ್ಣ ಹುಷಾರು ಅನಿಲಣ್ಣ. ಹೌದಣ್ಣ, ಎಲ್ಲರೂ ಅರ್ಥಿಂಗ್ ಆದ್ವಿ ಅಂದ್ರೆ ಎಲ್ಲರೂ ಒಮ್ಮಕ್ಲೇ ಹೋಗ್ತೀವಿ, ಅದನ್ನ ವಿಚಾರ ಮಾಡ್ರಿ. ಅಲ್ಲ ಅರ್ಥಿಂಗ್ ಆತಂದ್ರೆ ಎಲ್ಲರೂ ಒಮ್ಮಕ್ಲೇ ಹೋಗ್ತೀವಿ, ಮತ್ತೆ ಅದನ್ನ ವಿಚಾರ ಮಾಡ್ಬೇಕಲ್ಲ. ನೀವರ ಒಕ್ಕಿರಲ್ಲಪ್ಪ, ಅದನ್ನ ವಿಚಾರ ಮಾಡ್ಬೇಕಲ್ಲ. ಏನೂ ಆಗಲ್ಲ, ಆಟ ಹಂಗಾರೆ ಚಾಲು ಮಾಡಿ. ಯಾಕೆ ಅವಸರ ಆಯ್ತು ನಿನಗೆ? ಯಾಕೆ ಅನಿಲಪ್ಪ? ಇವನ ಅನಿಲ್ ಮಾಡಿನ. ನೀ ಅಲ್ಲದಿ ಇಲ್ಲಿ ಹೋದ್ರಾಗತ್ತೀನಿ ಅನಿಲ್ ಅಂತ ಹೇಳಿ. ಮಳಿನೂ ಚಾಲು ಐತ್, ನಡಾನು ಚಾಲು ಹಾಳಾಗೋಲಿ, ನಮ್ಗೆ ಚಾಲು ಐತಿ.
ಸುದೀರ್ಘ, ಪ್ರಿಯ, ನೀ ಹಾಡುವ ಸ್ವರ ಕೇಳಿ ಆನಂದ ಪರಮಾನಂದವಾಯಿತು. ನನ್ನ ಅಂತರಾಳದಲ್ಲಿ ಆನಂದದ ಅಲೆ ಅಪ್ಪಳಿಸಿತು. ಸುದೀರ್ಘ, ಇದೇ ಸುಂದರವಾದ ಸಮಯದಲ್ಲಿ ನನಗೂ ಕೂಡ ಒಂದು ಸಿಹಿ ಸುದ್ದಿ ಹೇಳ್ಬೇಕು ಅನಿಸ್ತಾ ಇದೆ. ಅದೇನಂತ ಬೇಗ ಹೇಳು ಪ್ರಿಯ. ಸುದೀರ್ಘ, ಈ ನಿನ್ನ ವಂಶೋದ್ಧಾರಕ ಈ ನನ್ನ ಉದರದಲ್ಲಿ ಉದ್ಭವವಾಗ್ತಾ ಇದ್ದಾನೆ. ಪ್ರಿಯ, ಏನು ಹೇಳುತ್ತಿರುವೆ? ನಿನಗೆ ತಲೆಗಿಲೆ ಕೆಟ್ಟಿಲ್ಲ ತಾನೇ? ಹೌದು ಸುದೀರ್ಘ, ಈ ನಿನ್ನ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಆದರೆ ನಾನು ಒಂದು ಮಾತು. ಅದೇನು ಹೇಳು ಪ್ರಿಯ. ನೀವು ಬೇಗನೆ ಇವತ್ತು ನನ್ನ ಮದುವೆಯಾಗಿ ಈ ನನ್ನ ಮಗುವಿಗೆ ತಂದೆ ಆಗಬೇಕು. ನೋಡು ಪ್ರಿಯ, ಮುಂದೆ ನಾನು ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಬೇಕೆಂದು ಸಾವಿರಾರು ಕನಸು ಕಟ್ಟಿಕೊಂಡಿದ್ದೇನೆ. ಅದಕ್ಕೆ ಈಗಲೇ ಅಭಾಷಣ ಮಾಡಿಸಿ ಬಿಡೋಣ. ಸುದೀರ್ಘ, ನೋಡು, ಈ ನನ್ನ ಪ್ರೀತಿಯ ಸಂಕೇತ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ದಯವಿಟ್ಟು ಇದನ್ನು ತೆಗೆದು ಹಾಕುವ ಮನಸ್ಸು ನನಗಿಲ್ಲ ಸುದೀರ್ಘ, ನನಗಿಲ್ಲ. ಪ್ರಿಯ, ಮುಂದೆ ಮಕ್ಕಳು ಮೊಮ್ಮಕ್ಕಳಂತ ಇದ್ದೇ ಇದೆ. ಅದಕ್ಕೆ ಒಪ್ಪಿಕೋ ಅಭಾಷಣ ಮಾಡಿಸಲು. ಇಲ್ಲ ಸುದೀರ್ಘ, ಈ ನನ್ನ ಕುಡಿ ನನಗೆ ಬೇಕೇ ಬೇಕು. ಈ ಸಮಾಜ ನನಗೆ ತಾಳಿ ಇಲ್ಲದೆ ತಾಯಿ ಆದವಳು ಅಂತ ಮಾತಾಡುವುದು ಬೇಡ. ಸುದೀರ್ಘ, ಇವತ್ತೇ ನನ್ನ ಕೊರಳಿಗೆ ನೀವು ತಾಳಿ ಕಟ್ಟಿಬಿಡು. ತಾಳೆ ಹತ್ತಾರು ಸ್ತ್ರೀಯರ ತಾಳಿಯನ್ನೇ ಕಿತ್ತೆಸೆಯುವ ಈ ಕಿರಾತ ತಾಳೆ ಕಟ್ಟೆಂದು ಹೇಳುತ್ತಿರುವೆ ಆ ಮಂಕು ಬುದ್ಧಿ ಹೆಣ್ಣೆ. ಸುದೀರ್ಘ, ಏನಿದು? ಎಂದು ಮಾತಾಡ್ದ ಮಾತನ್ನು ಇವತ್ತು ನೀವು ಮಾತಾಡ್ತಾ ಇದ್ದೀರಾ? ಯಸ್ ಮಿಸ್ ಪ್ರಿಯಾ, ಯುವ ತರುಣಿಯರ ಜೊತೆ ಪ್ರೀತಿಯ ಕತೆ ಕಟ್ಟಿ ಮದುವೆ ಆಗುತ್ತೇನೆಂದು ಮಾತು ಕೊಟ್ಟು ಮಡಿಲಲ್ಲಿ ಮಗು ಕೊಟ್ಟಿರುವೆ ಎಂದಾಗ ಅವರಿಗೆಲ್ಲ ತಾಳಿ ಕಟ್ಟುತ್ತಾ ಹೋದರೆ ಎಷ್ಟು ಸತಿಯರಿರುತ್ತಿದ್ದರೋ ಏನೋ ಈ ಸುರಸುಂದರ ಸುದೀರ್ಘನಿಗೆ. ಸುದೀರ್ಘ, ಹಾಗಾದ್ರೆ ಈ ಪ್ರೀತಿ ಪ್ರೇಮ ಮದುವೆ ಅದು ಎಲ್ಲ ನಾನಾಡಿದ ಕಪಟ ನಾಟಕ. ಸುದೀರ್ಘ, ದಯವಿಟ್ಟು ಆ ರೀತಿ ಮಾತಾಡಬೇಡಿ. ನಿನಗೆ ದಮ್ಮಯ್ಯ ಅಂತೀನಿ. ನೋಡಿ, ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ. ಈ ನನ್ನ ಮಗುವಿಗೆ ತಂದೆಯಾಗಿ ನನಗೆ ಮದುವೆಯಾಗಿ ನನಗೊಂದು ಬಾಳು ಕೊಡಿ. ಸರಿಯಾಚೆ ಹುಚ್ಚು ಹೆಣ್ಣೆ, ಕಾಲು ಹಿಡಿದು ಕೇಳಿಕೊಂಡರೆ ಕೊರಳಿಗೆ ಕರಿಮಣಿ ಕಟ್ಟುತ್ತೇನೆ ಎಂದು ತಿಳಿದಿರುವೆ ಆ ಕೈಯಾಳಿ ಹೆಣ್ಣೆ. ಅದು ಈ ಜನ್ಮದಲ್ಲೇ ಅಲ್ಲ, ಮುಂದಿನ ಜನ್ಮದಲ್ಲೂ ಸಾಧ್ಯವಿಲ್ಲ. ಸುದೀರ್ಘ, ಹಾಗಾದ್ರೆ ಈ ಪ್ರಿಯಳ ಬಾಳು ಕಣ್ಣೀರಿನ ಗೋಳು. ನೋಡು ಪ್ರಿಯ, ಹೆಣ್ಣೆಂದರೆ ನನ್ನ ದೃಷ್ಟಿಯಲ್ಲಿ ಬಾಳೆಹಣ್ಣು ಇದ್ದ ಹಾಗೆ. ಫಲ ಸೇವಿಸಿ ಸಿಪ್ಪೆಯನ್ನು ತಿಪ್ಪಿಗೆ ಎಸೆಯೋದೇ ಈ ಸುದೀರ್ಘನ ಸ್ಪೆಷಾಲಿಟಿ. ದುಷ್ಟ, ನೀನೊಬ್ಬ ಒಳ್ಳೆ ಮನುಷ್ಯ ಅಂತ ತಿಳ್ಕೊಂಡಿದ್ನಲ್ಲೋ. ನೀನು ಮಹಾ ಮೋಸಗಾರ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಆದ್ರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣು. ನಿನ್ನಂತವನಿಗೆ ತಕ್ಕ ಪಾಠ ಕಲಿಸ್ತೀನಿ. ಪ್ರಿಯಾ, ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ನೋಡು ಸುದೀರ್ಘ, ಒಳ್ಳೆ ಮಾತಿಂದ ನನ್ನ ಕೈ ಹಿಡಿದು ಬಾಳಿದ್ರೆ ಸರಿ. ಇಲ್ಲ ಅಂದ್ರೆ ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸೆರೆಮನೆಗೆ ಕಳಿಸ್ತೀನಿ. ಸೆರೆಮನೆ? ಲೇ ಬಂಡ ಹೆಣ್ಣೆ, ಈ ಸುದೀರ್ಘನನ್ನೇ ಸೆರೆಮನೆಗೆ ಸೇರಿಸುವಷ್ಟು ಸೊಕ್ಕು ಬಂದಿತ್ತೇನಲೇ ಸುಳ್ಳೆ. ಏ ಸುದೀರ್ಘ,
ನಿನ್ನಂತ ಹೇಸಿಗೆ ತಿನ್ನುವ ಹಂದಿಗೆ ಬರೀ ಬಾಯಿ ಮಿಂತ ಹೇಳಿದ್ರೆ ಬುದ್ಧಿ ಬರೋದಿಲ್ಲ. ನಿನ್ನಂತವನ್ಗೆ ಮನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಜೈಲಿಗೆ ಹಾಕಿಸಾಗೆ ಗೊತ್ತಾಗುತ್ತೆ. ರೆಡಿಯಾಗೋ, ಮಾವನ ಮನೆ ಕಂಬಿ ಎನಿಸೋದಕ್ಕೆ. ನಿಲ್ಲು ಪ್ರಿಯಾ ನಿಲ್ಲು. ಅವಸರವೇ ಅಪಘಾತಕ್ಕೆ ಕಾರಣವೆಂದಂತೆ ಆವೇಶದಲ್ಲಿ ಅಪಾಯ ಆಹ್ವಾನಿಸಬೇಡ ಪ್ರಿಯಾ, ಅಪಾಯ ಆಹ್ವಾನಿಸಬೇಡ. ಅರೆ ಕ್ಷಣದಲ್ಲೇ ಈ ಅವಧೂತನ ಕೈಯಲ್ಲಿ ಅಗ್ನಿ ಅವಘಡವಾಗಿ ನಿನ್ನ ಆತ್ಮದ ಅಂತಿಮ. ಬೇಡ ಸುದೀರ್ಘ, ದಯವಿಟ್ಟು ನನ್ನ ಕೊಲ್ಬೇಡ. ಪ್ರಿಯಾ, ನೀನು ಜೀವಿಸಿದರೆ ಇನ್ನೊಂದು ಜನ್ಮ ಜನಿಸುವುದು. ಆ ಜನ್ಮ ಈ ಸುದೀರ್ಘ ಈ ಸಮಾಜದಲ್ಲಿ ಜಿಗುಪ್ಸ ಜೀವನ ಸಾಗಿಸ ನೀನು ಬದುಕಬಾರದು, ನೀನು ಸಾಯಲೇಬೇಕು. ಹೆಣ್ಣೆಂಬ ಫಲವನ್ನು ತೊಟ್ಟು ಸೇವಿಸಿಕೊಂಡು ಪ್ರಸಾದವನ್ನು ಮನತೃಪ್ತಿಯಾಗುವವರೆಗೂ ಸಮರ್ಪಿಸಿಕೊಂಡಿದ್ದಾನೆ ಈ ಸುಪಾರಿ ಸುದೀರ್ಘ. ಏನಿದೆಲ್ಲ? ಯಾರಿವಳು? ಇವಳಿಗೇನು ಮಾಡಿದೆ? ಏ ವಿಕಾಸ್, ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡ. ಮೊದಲೇ ಪ್ರಯಾಣ ಮಾಡಿ ಆಯಾಸದಿಂದ ಬಂದಿರುವೆ. ಒಳಗೆ ಹೋಗಿ ರೆಸ್ಟ್ ತೆಗೆದುಕೋ. ಅಣ್ಣ, ನಾಳೆ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಆಗುವನು ನಾನು. ಇದನ್ನ ನೋಡಿ ಸುಮ್ಮನೆ ಹೋಗುವುದೇ? ಏ ವಿಕಾಸ್, ಒಳ್ಳೆ ಮಾತಿನಿಂದ ಒಳಗೆ ಹೋಗು. ನಾನು ಕೆರಳಿದರೆ ಬಹಳ ಮುಳ್ಳು. ಇಲ್ಲಲ್ಲ, ನೀನೇನೇ ಹೇಳು, ಈ ಕೊಲೆ ನಾನೇ ಮಾಡಿದ್ದೇನೆಂದು ನೀನು ಒಪ್ಪಿಕೊಳ್ಳಲೇಬೇಕು. ಏ ವಿಕಾಸ್, ನಿನ್ನ ಆಸೆಗಳಿಗೆ ತಣ್ಣೀರು ಎರಚಿ ಈ ಕೇಸನ್ನು ನಿನ್ನ ತಲೆಗೆ ಒರೆಸುವೆ. ಎಚ್ಚರ. ಈಗ ಇಲ್ಲಿಂದ ಸುಮ್ಮನೆ ಹೋಗುವುದೇ ಒಳ್ಳೆಯದು. ಮುಂದೆ ಅಧಿಕಾರ ಬಂದಾಗ ಆಟ ಆಡಿಸಿದರಾಯಿತು. ಸರಿಯಲ್ಲ, ನಿನ್ನ ವಿಷಯದಲ್ಲಿ ತಲೆ ಹಾಕಲಾರೆ. ಪ್ರಿಯಾ, ನನ್ನ ಬಾಳಿಗೆ ಮುಳ್ಳಾಗುವ ಮಳ್ಳ ಕುರಿಗಳನ್ನು ಇದೇ ಅಂಗಳದಲ್ಲಿ ಕೊಳ್ಳೆ ಇಟ್ಟು ಪ್ರಳಯಾಂತಕನ ಹಾಗೆ ಮಹೇರ ನಾಳುವನು ಈ ಸುಪಾರಿ ಸುದೀರ್ಘ.